ಹೊಸ ವರ್ಷದ ಸೆಲೆಬ್ರೇಷನ್ ಸಲುವಾಗಿ ಬಿಗ್ ಬಾಸ್ ಈಗ ಮನೇಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ. ಅದೇನು ಅಂದರೆ ಬಿಗ್ ಬಾಸಲ್ಲಿ ಇಲ್ಲೂವರೆಗೂ ಆಗಿರುವ ಆಗು ಹೋಗುಗಳ ಆಧಾರದ ಮೇಲೆ ಎಲ್ಲ ಸದಸ್ಯರು ಒಂದು ಸಾಂಗ್ನ ರೆಡಿ ಮಾಡಬೇಕು ಹೊಸ ವರ್ಷದ ಸೆಲೆಬ್ರೇಷನ್ಗೋಸ್ಕರ. ಸೊ ಈ ನಿಟ್ಟಿನಲ್ಲಿ ಗಿಲ್ಲಿ ರಘು ಅವ್ರ ಜೊತೆ ಹಾಗೂ ಧ್ರುವಂತ್ ಅವ್ರ ಜೊತೆ ಕೂತ್ಕೊಂಡು ಒಂದು ಸಾಂಗ್ನ ರೆಡಿ ಮಾಡ್ತಾ ಇರ್ತಾನೆ. ಎಲ್ಲ ಕಂಟೆಸ್ಟೆಂಟ್ಸ್ಗಳ ಹೆಸರನ್ನ ತಗೊಂಡು ಪ್ರತಿಯೊಬ್ಬರ ಹೆಸರಿನ ಮೇಲೆ ಒಂದು ಕಾಮಿಕ್ ಆಗಿರೋ ಒಂದು ಸಾಂಗ್ನ ರೆಡಿ ಮಾಡ್ತಾ ಇರ್ತಾನೆ. ಈ ಟೈಮಲ್ಲಿ ಗಿಲ್ಲಿ ಪ್ರತಿಯೊಬ್ಬರ ಒಂದು ಹೆಸರನ್ನ ತಗೊಂಡು ಬರೆದು ಆ ಸಾಂಗ್ನ ಹೇಳ್ಬೇಕಾದ್ರೆ ರಘು ಅವರು ಹಾಗೂ ಧ್ರುವಂತ್ ಅವರು ಅದನ್ನ ಒಂಥರ ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಧ್ರುವಂತ್ ಅವ್ರ ಹೆಸರನ್ನ ಯಾವಾಗ ಗಿಲ್ಲಿ ತಗೊಂಡು ಆ ಸಾಂಗ್ನ ಹೇಳ್ತಾನಲ್ಲ, ಆಗ ಧ್ರುವಂತ್ ಟ್ರಿಗರ್ ಆಗಿ ಗಿಲ್ಲಿಗೆ ವಾರ್ನಿಂಗ್ನ ಮಾಡ್ತಾನೆ. ಗಿಲ್ಲಿ, ನನ್ನ ಒಂದು ಹೆಸರನ್ನ ತಗೊಳ್ಳೋದಾಗಿರ್ಬೋದು ಅಥವಾ ನನ್ನ ಬಗ್ಗೆ ಸಾಂಗ್ನ ಬರೆಯೋದಾದರೆ ನನಗೊಂಚೂರು ಇಷ್ಟ ಆಗಲ್ಲ, ಅದು ಸರಿನೂ ಇರಲ್ಲ ನೋಡು ಹೇಳ್ತಾ ಇದ್ದೀನಿ ಅಂತ ಗಿಲ್ಲಿಗೆ ವಾರ್ನಿಂಗ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಧ್ರುವಂತ್ ಅವರು. ಆಗ ಗಿಲ್ಲಿ ಹೇಳ್ತಾನೆ, ನೋಡೋಣ, ನಾನು ಮಾಡ್ತಾ ಇರೋದು ಇದು ಕಾಮಿಡಿಗೋಸ್ಕರ ಅಷ್ಟೇ, ಏನು ಪರ್ಸ್ನಲಿ ಮಾಡ್ತಾ ಇಲ್ಲ ಅಂತ ಗಿಲ್ಲಿನೂ ಎಕ್ಸ್ಪ್ಲೇನ್ ಮಾಡಿದ್ರು. ಅದನ್ನು ಧ್ರುವಂತ್ ಕೇಳ್ದೇನೆ, ನೀನು ಹಿಂಗೆ ಹೇಳಿದರೆ ನಾನು ನೀನು ಬರೆದಿರೋ ಶೀಟ್ನ ಅರ್ಧ ಹಾಕ್ತೀನಿ ಅಂತ ಎದ್ದು ಆ ಶೀಟ್ನ ಅರಿಯೋದಕ್ಕೆ ಹೋಗ್ತಾರೆ. ಆಗ ಗಿಲ್ಲಿ ಒಂದು ಮಾತು ಹೇಳ್ತಾರೆ, ನೋಡೋಣ ನೀನು ಅರಿ, ನೋಡೋಣ ಅದು ಹೆಂಗೆ ರೀತಿಯ ನಾನು ನೋಡ್ತೀನಿ ಅಂತ ಗಿಲ್ಲಿ ಹೇಳ್ತಾರೆ. ಆಗ ಧ್ರುವಂತ್ ಒಂದು ಮಾತನ್ನ ಹೇಳ್ತಾರೆ, ನೀನು ಮುಟ್ಟಿರೋ ಶೀಟ್ನ, ನೀನು ಬರೆದಿರೋ ಶೀಟ್ನ ನಾನು ಮುಟ್ಟಲ್ಲ, ಅಸಹ್ಯ ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲ, ಇವರು ಮಾತಾಡಿರೋ ಮಾತನ್ನು ನೋಡ್ತಾ ಇದ್ರೆ ಏನು ಈ ಮನುಷ್ಯಗೇನು ತಲೆಗಿಲ್ಲ ಸರಿ ಇದೆಯೋ ಇಲ್ವೋ ಅಂತ ಅನ್ಸುತ್ತೆ. ಯಾಕೆಂದರೆ ಒಂದೊಂದು ಸಲ ಗಿಲ್ಲಿ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಇನ್ನೊಂದು ಸಲ ಗಿಲ್ಲಿ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಸೊ ಈಗಾಗಲೇ ಬಿಗ್ ಬಾಸ್ ಹತ್ತತ್ರ ಮುಗಿಯೋದಿಕ್ಕೆ ಬಂದಿದೆ, ಆದ್ರೂ ಈಗೂ ಅದೇ ಥರ ಇದ್ದಾರೆ, ಈಗೂ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಅಂದರೆ ಈ ಮನುಷ್ಯ ಹೆಂಗೋ ಒಂದು ಅರ್ಥ ಆಗ್ತಿಲ್ಲ. ಹೋಗಲಿ ಬಿಡಿ. ಅದಾದಮೇಲೆ ಗಿಲ್ಲಿ ಒಂದು ಮಾತು ಹೇಳ್ತಾರೆ, ಈ ಥರ ಮಾತಾಡಿದರೆ ಸರಿ ಇರಲ್ಲ, ನನಗೆ ಟ್ರಿಗರ್ ಮಾಡಬೇಡ ನೋಡು ಧ್ರುವಣ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಧ್ರುವ್. ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾ ಅವ್ರ ಜೊತೆ ವಾದನ ಬೆಳೆಸ್ತಾ ಹೋಗ್ತಾರೆ. ಸೊ ಇದು ಯಾಕೋ ಒಂಥರ ಸರಿ ಕಾಣಿಸ್ತಿಲ್ಲ. ಯಾಕಂದರೆ ಬಿಗ್ ಬಾಸೇ ಹೇಳಿರೋದು ಇದನ್ನು ಯಾವುದು ಪರ್ಸ್ನಲಿ ಮಾಡ್ತಾ ಇಲ್ಲ. ಗಿಲ್ಲಿ ಬಿಗ್ ಬಾಸ್ ಹೇಳಿರೋ ಒಂದು ಕಾರಣಕ್ಕೋಸ್ಕರನೇ ಆ ಒಂದು ಸಾಂಗ್ನ ರೆಡಿ ಮಾಡ್ತಾ ಇರೋದು. ಅದಕ್ಕೆ ಬೇರೆ ಹೆಸರನ್ನ ತಗೊಂಡಾಗೆಲ್ಲ ಎಂಜಾಯ್ ಮಾಡುವಂಥ ಧ್ರುವಂತು ಅವನ ಹೆಸರನ್ನ ತಗೊಂಡಾಗ ಯಾಕಷ್ಟು ಟ್ರಿಗರ್ ಆಗ್ತಿದ್ರು ಅಂತ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಗಿಲ್ಲಿ ಏನು ಬೇಕು ಅಂತ ಮಾಡ್ತಾ ಇಲ್ಲ, ಅದು ಇಂಟೆನ್ಷನ್ಫುಲಿ ಏನು ಮಾಡ್ತಾ ಇಲ್ಲ, ಬಿಗ್ ಬಾಸ್ ಹೇಳಿರೋದಕ್ಕೇನೆ ಮಾಡ್ತಾ ಇರೋದು. ಸೊ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಬಟ್ ಧ್ರುವಂತ್ ಯಾಕೋ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದು ಪೂರ್ತಿ ಏನಾಗಿದೆ, ಆ ವಾದ ಎಲ್ಲಿಗೋ ನಿಂತ್ಕೊಂಡಿದೆ ಅಂದರೆ ಇವತ್ತಿನ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ. ಸೊ ಯಾರು ಎಪಿಸೋಡ್ನ ಮಿಸ್ ಮಾಡದೆ ಪಕ್ಕ ನೋಡಿ, ಇವತ್ತಿನ ಎಪಿಸೋಡ್ ಸಖತ್ತಾಗಿ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಸೆಲೆಬ್ರೇಷನ್ ಬೇರೆ ಇದೆ ಇವತ್ತು ನ್ಯೂ ಇಯರ್ದು. ಜೊತೆಗೆ ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಿರೋರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.